ಮಧುಗಿರಿಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅದೃಷ್ಟ ಭೈರವಿ ದೇವಾಲಯ ಮನೋಹರ್ ಗುರುಜಿರವರು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಕಷ್ಟ ಸುಖ ದುಃಖ ಹಾಗೂ ಇತರೆ ಸಮಸ್ಯೆಗಳ ಬಗ್ಗೆ ಪರಿಹಾರಗಳನ್ನು ಕಂಡುಕೊಳ್ಳಲಿ ಎಂದು ಈ ದೇವಾಲಯವನ್ನು ಮಧುಗಿರಿಯಿಂದ ಗೌರಿಬಿದನೂರು ಹೋಗುವ ರಸ್ತೆ ಮಾರ್ಗದಲ್ಲಿ ಪುಟ್ಟೇನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕ ನಿರ್ಮಿಸಲಾಗಿದೆ. ಇಲ್ಲಿ ಅನೇಕ ರೀತಿಯ ತೊಂದರೆಗಳಿಗೆ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ಕೊಡಿ ಅದೃಷ್ಟ ಭೈರವಿ ಜ್ಯೋತಿಷ್ಯ ದೇವಾಲಯ ಮನೋಹರ್ ಗುರುಜಿ. ನಿಮ್ಮ ಸಮಸ್ಯೆಗಳಿಗೆ ಕೆಲವೇ ಗಂಟೆ ಹಾಗೂ ದಿವಸಗಳಲ್ಲಿ ಪರಿಹಾರ. ಅದೃಷ್ಟ ಭೈರವಿ ದೇವಾಲಯ. ನಮಸ್ಕಾರ ವೀಕ್ಷಕರೇ, ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಅಮ್ಮವರದು ಹೋಮಗಳು, ಪೂಜೆಗಳು, ಆರತಿ, ಮಹಾಮಂಗಳಾರತಿ ಆಗಿದೆ. ನಮ್ಮ ದೇವಸ್ಥಾನ ಮಧುಗಿರಿಯಲ್ಲಿ ಇದೆ. ಮಧುಗಿರಿಯಿಂದ 2 ಕಿಲೋಮೀಟರ್ ಆಗುತ್ತೆ. ಸೆಟ್ಟಳ್ಳಿಗೆ ಹೋಗೋ ರೋಡು, ಗೌರಿಬಿದನೂರು ರೋಡು ರಸ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಇದೆ. ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣದಲ್ಲಿ ಇತ್ಯಾದಿದಲ್ಲಿ ಭಕ್ತಾದಿಗಳು ಬಂದು ಹೋಮಗಳು ಹವನವನ್ನು ಮಾಡಿಸ್ಕೊಳ್ತಾರೆ. ಅವರಿಗಿರಂತಹ ಕಷ್ಟ ನಷ್ಟಗಳು, ಮನೆ ಕಡೆಯಿಂದ ತೊಂದರೆಗಳು, ಆಪತ್ತುಗಳು, ದೋಷ, ವಾಸ್ತು ದೋಷ, ನರದೋಷ, ಜಾತಕ ದೋಷ ಇತ್ಯಾದಿ ಏನೋ ಒಂದು ಒಬ್ಬ ಮನುಷ್ಯನಿಗೆ ದೋಷ ಅದೆಲ್ಲ ಪರಿಹಾರ ಮಾಡಿಕೊಂಡು ಮುಂದೆ ನಮ್ಮ ಜೀವನ ಯಶಸ್ವಿ ಆಗಬೇಕು ಅಂತ ಶ್ರೀ ಅದೃಷ್ಟ ಪ್ರತಿನಿತ್ಯ ಬಂದು ಇರೋಂಥ ಕಷ್ಟಗಳು ಹೇಳಿ ಅಮ್ಮನ ಹರಕೆಗಳನ್ನು ಪೂಜೆ ಮಾಡಿಸಿ ಹೋಮ ಹವನಗಳಿಂದ ಒಳ್ಳೆಯದಾಗುತ್ತೆ. ಎಲ್ಲರೂ ಬರಬೇಕು ಅಂತ ಹೇಳಿ. ನಿಮ್ಮೂರು ಸರ್? ಸರ್ ತುಮಕೂರು ಸರ್. ಶ್ರೀ ಅದೃಷ್ಟ ಭೈರವಿ ದೇವಿಯ ಒಂದು ದೇವಸ್ಥಾನದಲ್ಲಿ ನೀವು ಇವತ್ತು ಇದ್ದೀರಾ, ಇದು ಏನು ಹೇಳಕ್ಕೆ ಸರ್? ಇದ್ರ ಉದ್ಘಾಟನೆಗೋಸ್ಕರ ತುಮಕೂರಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಗುರೂಜಿಯವರು ಕನಸಾಗಿತ್ತು. ಅವರು ಭಾಳ ವರ್ಷದಿಂದನೂ ಸುಮಾರು 4-5 ವರ್ಷದಿಂದ ನಮಗೆ ಆತ್ಮೀಯರು. ಅವರು ಮಾತಾಡ್ಬೇಕಾದ್ರೆ ಎಲ್ಲರೂ ಶ್ರೀಮಂತರಾಗಬೇಕಾದ್ರೆ ದುಡ್ಡು ಅಥವಾ ಹಣ ಗಳಿಸಿದ ತಕ್ಷಣ ಅವ್ರದ್ದು ಬೇರೆ ಏನೇನೋ ಆಂಬಿಷನ್ಸ್ ಇರುತ್ತೆ. ಬಟ್ ಇವರು ಯಾವಾಗಲೇ ಮಾತಾಡ್ಬೇಕಾದ್ರೆ ಇಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಒಂದು ಅದೃಷ್ಟ ಭೈರವಿಯನ್ನು ದೇವಸ್ಥಾನ ಮಾಡಬೇಕು, ಅದರಿಂದ ಸಾಮಾಜಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು, ಅದೇ ಅವರ ಕನಸಾಗಿತ್ತು. ಆ ಕನಸು ಇವತ್ತೊಂದು ಈ ಶುಭ ಸಂದರ್ಭದಲ್ಲಿ ನನಸಾಗಿದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಭಕ್ತಾದಿಗಳೆಲ್ಲ ಬಂದು ತಾಯಿ ಕೃಪೆಗೆ ಪಾತ್ರರಾಗಿ ತಮ್ಮ ಕಷ್ಟ ಸಂಕಷ್ಟ ಏನೇ ಇದ್ರೂ ಬಗೆಹರಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ. ಇವತ್ತಿನ ದಿವಸ ನಾವು ಒಂದು ಸುದಿನನೇ ಅಂತ ತಿಳಿಬೋದು. ಯಾಕೆಂತಂದರೆ ನಮ್ಮ ಮಧುಗಿರಿ ತಾಲೂಕು ಚಿನ್ಕೋಚಿರ ಪಂಚಾಯತಿ ವ್ಯಾಪ್ತಿಯ ಪುಟ್ಟೇನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಸುಂದರವಾಗಿ ನಿರ್ಮಾಣವಾಗಿರ್ತಕ್ಕಂಥ ಅದೃಷ್ಟ ಭೈರವಿ ದೇವಾಲಯದ ಪ್ರತಿಷ್ಠಾಪನೆ ಇವತ್ತು ನೆರವೇರಿಸಿರ್ತಕ್ಕಂಥದ್ದು. ಈ ಒಂದು ಪ್ರತಿಷ್ಠಾಪನೆ ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ದೈವ ಸಂಕಲ್ಪ, ದೈವ ನಿರ್ಣಯ ಆಗಿರ್ತದೆ. ಯಾಕಂದ್ರೆ ಯಾವುದೇ ಒಂದು ದೇವಾಲಯ ದೇವತಾ ಕಾರ್ಯಗಳು ನಡೀಬೇಕು, ದೇವರು ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ನಮ್ಮ ಪುರಾತನ ಕಾಲದಿಂದಲೇ ಈ ಒಂದು ನೆಲಕ್ಕೆ ಒಂದು ಇದು ಸಿಕ್ಕಿರ್ತದೆ. ಆದ್ರಿಂದ ಇವತ್ತು ಇಲ್ಲಿ ಅದೃಷ್ಟ ಭೈರವಿ ಹಾಗೂ ಶಿವನ ಒಂದು ಪ್ರತಿಷ್ಠಾಪನೆ ಹಾಗೂ ಬಸವಣ್ಣ ಹಾಗೂ ಗಣಪತಿ ಹೀಗೆ ಎಲ್ಲ ದೇವತಾಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಒಂದು ದೊಡ್ಡ ಒಂದು ಪುಣ್ಯ ಕ್ಷೇತ್ರ ಮಾಡಬೇಕು ಅಂತೇಳಿ ನಮ್ಮ ಮನೋಹರ ಸ್ವಾಮಿಗಳು ಮತ್ತು ಅವ್ರ ಗುರುಗಳು ಇಲ್ಲಿ ರಾಮಸ್ವಾಮಿಯಣ್ಣವರು ಶಬ್ದ ಮಾಡಿ ಇಲ್ಲಿ ಅವರು ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಭಾಳ ಕಷ್ಟಪಟ್ಟು ಅವರು ಎಲ್ಲ ಆದಷ್ಟು ಎಲ್ಲ ಅವರು ಸ್ವಂತನೇ ನಾವು ಮಾಡಿರೋದು ಸಾರ್ವಜನಿಕರಿಗೋಸ್ಕರ. ಇಲ್ಲಿ ಒಂದು ದೊಡ್ಡ ಕ್ಷೇತ್ರ ಆಗಬೇಕು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನ ಸಂದರ್ಪಣೆ ಮುಂದಿನ ದಿನಗಳಲ್ಲಿ ಎಲ್ಲ ಮಾಡೋವಂಥ ಒಂದು ಪ್ಲ್ಯಾನು ಎಲ್ಲ ಮಾಡ್ಕೊಂಡಿದ್ದಾರೆ, ರೂಪುರೇಷೆಗಳನ್ನ. ಆದ್ದರಿಂದ ಎಲ್ಲ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಯಾರ್ಯಾರು ಎಲ್ಲ ಈ ಒಂದು ಅದೃಷ್ಟ ದೇವಿ ಭೈರವಿ ದೇವಿಯ ಭಕ್ತಾದಿಗಳು ಇರ್ತಾರೆ, ಅವರೆಲ್ಲ ಸ್ವಲ್ಪ ತನು ಮನ ಧನ ಸಹಾಯ ಮಾಡಿ ಈ ಒಂದು ಕ್ಷೇತ್ರವನ್ನು ಪುಣ್ಯ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಎಲ್ಲ ಸದ್ಭಕ್ತರಿಗೂ ನಾನು ಕೇಳ್ಕೊಂಡು. ಇವತ್ತು ಒಳ್ಳೆ ಶುಭ ದಿನ. ಯಾಕೆ ಗೊತ್ತೇ, ಪ್ರತಿಷ್ಠಾಪನೆ ಅಂತಂದರೆ ಇದು ಲೋಕ ಕಲ್ಯಾಣ ಅಂತಲೇ ಹೇಳ್ಬೋದು. ನಿಮ್ಮ ಮಧುಗಿರಿ ತಾಲೂಕು ಈ ಅಧ್ಯಕ್ಷರು ನಮ್ಮ ಮನೋಹರ ಸ್ವಾಮಿ, ನಮ್ಮ ಶಿಷ್ಯ. ನಾವು ಲೋಕ ಕಲ್ಯಾಣಾರ್ಥ ಗಂಡಕಿ ನದಿ ಅಂತ ನೇಪಾಳ ಪ್ರದೇಶಕ್ಕೆ ಹೋಗಿ ಮುಕ್ತಿನಾಗ ಪ್ರದಕ್ಷಿಣೆ ಮಾಡಿ ಆವಾಗ ಒಂದು ಮಾತು ಹೇಳಿದ್ರು, ಗುರುಗಳೇ ನಾನೊಂದು ಕ್ಷೇತ್ರ ಮಾಡಬೇಕಂತಿದ್ದೀನಿ, ಹೇಗೆ ಅಥವಾ ನಾವು ಬಂದಿರೋದ್ರೆ ಒಳ್ಳೆ ಕ್ಷೇತ್ರಕ್ಕೆ, ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಬಂದಿರುವಾಗ ಒಳ್ಳೇದಾಗುತ್ತೆ. ಆದರೆ ಯಾವುದೇ ಆಗಲಿ
ಗುರು ಮೂಲಕ, ಋಷಿ ಮೂಲಕ, ನದಿ ಮೂಲಕ ಯಾರು ಕಂಡಿಡಿಯೋಕ್ಕಾಗಲ್ಲ. ನಿಮ್ಗೆ ಶಕ್ತಿ ಆರಾಧಿಸಬೇಕು. ಪ್ರತಿಯೊಬ್ಬರಲ್ಲಿ ಭಗವಂತನ ನೋಡೋಣ ಸಂಕಲ್ಪಗಳು ಕುಲ ಮತ ಜಾತಿಗೆ ಅತೀತವಾಗಿ ಯಾರಾಗಲೇ ಲೋಕ ಕಲ್ಯಾಣ ಮಾಡ್ತಾರೋ ಅವರಿಂದನೇ ಭಗವಂತ ಇರ್ತಾನೋ, ಸದ್ಗುರುಗಳು ಇರ್ತಾನೆ. ಆ ಸತ್ಸಂಗದಿಂದ ಯಾವಾಗ ಸತ್ಸಂಗತೆಯಿಂದ ಮಾಡ್ಕೊಂಡು ಹೋಗ್ತೀವೋ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳಿ ಈ ಕ್ಷೇತ್ರ ಶ್ರೀ ಅದೃಷ್ಟ ಭೈರವಿ ಜಗನ್ಮಾತ ಶ್ರೀ ಪರಮಶಿವ ಪಾರ್ವತಿ ಪರಮೇಶ್ವರ ಸಮೇತ ಶಿವಲಿಂಗು ಶ್ರೀ ಮಹಾಗಣಪತಿ ಬಸವೇಶ್ವರ ಹಾಗೂ ಗುರುಗಳ ಸಮಕ್ಷದಲ್ಲಿ ಮಾಡಿರೋ ಪ್ರತಿಷ್ಠಾಪನಾ ಲೋಕ ಕಲ್ಯಾಣ ಆಗಲಿ ಅಂತ ಭಾವಿಸ್ತಾ ನನ್ನೆಲ್ಲರಿಗೂ ಆಯುರ ಆರೋಗ್ಯಗಳು, ಐಶ್ವರ್ಯಗಳು, ಭೋಗ ಭಾಗ್ಯಗಳು ಕೊಟ್ಟು ಲೋಕ ಕಲ್ಯಾಣ ಆಗಲಿ ಅಂತ ಭಾವಿಸ್ತೀನಿ.